ನಮಸ್ಕಾರ. ಅಶ್ವವೇಗ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ಈ ಇತ್ತೀಚಿನ ದಿನಗಳಲ್ಲಿ ಈ ಒಂದು ವಾರದಲ್ಲಿ ನಾವು ಕನ್ನಡಿಗರು ಕೇಳಬಾರದ್ದು ನೋಡಬಾರದ್ದು ನೋಡಿದೀವಿ. ಆ ಎಲ್ಲ ಕೃತ್ಯಗಳಿಗೆ ನಾವು ಒಂಥರ ಸಾಕ್ಷಿ ತರ ನಿಂತ್ಕೊಂಡ್ಬಿಟ್ಟಿದೀವಿ. ನಾನು ಇನ್ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಆಸ್ ಯೂಶುವಲ್ ಈಗ 24x7 ನಾವೆಲ್ಲ ನೋಡ್ತಾ ಇರೋದು ದರ್ಶನ್ ಅವರ ಒಂದು ಇನ್ಸಿಡೆಂಟ್ ಅಂಡ್ ಆ ಒಂದು ನಡಿಬಾರದ ಘಟನೆ ನಡೆದೋಗಿದೆ. ಇಡೀ ಕನ್ನಡ ಚಿತ್ರರಂಗ ತಲೆ ತಗ್ಸೋ ಹಂಗಾಗಿದೆ ರಾಷ್ಟ್ರ ಮಟ್ಟದಲ್ಲಿ. ಅಂಡ್ ಇದೊಂಥರ ನಮ್ದೇ ಮನೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಏನೋ ಅನ್ನೋಷ್ಟು ಎಲ್ಲರೂ ಸ್ಪಂದಿಸ್ತಾ ಇದೀವಿ. ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಮಾತಾಡೋದಕ್ಕೆ ನನ್ನ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ SK ಉಮೇಶ್ ಸರ್ ಇದ್ದಾರೆ. ಅವರ ಒಂದು ಅನುಭವದಲ್ಲಿ, ಅವರ ಒಂದು ಕರಿಯರ್ ಅಲ್ಲಿ ಇಂಥ ಐ ಪ್ರೊಫೈಲ್ ಕೇಸ್ಗಳನ್ನ ಅವ್ರು ತುಂಬಾನೇ ನೋಡಿದ್ದಾರೆ. ಸೊ ಈ ಕೇಸಲ್ಲಿ ಏನಾಗ್ಬಹುದು, ಮುಂದೇನಾಗ್ಬಹುದು, ಮತ್ತೆ ಈಗ ಅಟ್ ಪ್ರೆಸೆಂಟ್ ಸಿಚುಯೇಷನ್ ಏನಿದೆ, ಈ ಎಲ್ಲದ್ರ ಬಗ್ಗೆ ಡಿಟೈಲ್ ಆಗಿ ತಿಳಿಸ್ಕೊಡೋದಕ್ಕೆ ಅಂತಾನೆ ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ. ಇಂಥದ್ದೊಂದು ಪ್ರಕರಣಕ್ಕೆ ಅವ್ರನ್ನ ಮೀಟ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವಾಗ ಕರ್ನಾಟಕ ಕಂಡು ಹಿಂದೆಂದೂ ಕಂಡಿಲ್ಲ, ಇನ್ ಮುಂದೆನೂ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ಅಂಥದ್ದೊಂದು ಘಟನೆಗೆ ಸಾಕ್ಷಿ ಆಗ್ಬಿಟ್ಟಿದೀವಿ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ನೋಡಿ, ಸಾಮಾನ್ಯವಾಗಿ ನೀವುಗಳು ಅವ್ರ ಪರವಾಗಿ ಕೆಲಸ ಮಾಡಿದವರು ಹಲವಾರು ವರ್ಷಗಳ ಇಂಡಸ್ಟ್ರಿನಲ್ಲಿ ಮಾಡ್ತಾ ಇದ್ದೀರಿ. ನೀವು ಅವ್ರುಗಳದು ಏಳುಗಳು ಬೀಳುಗಳು, ಅವ್ರ ಉತ್ಸವಗಳು, ವಿಜೃಂಭಣೆಗಳು, ಆಮೇಲೆ ಆಡಂಬರಗಳು, ಕೆಳಗೆ ಬಿದ್ದಿದ್ದು ಮೇಲೆದ್ದಿದ್ದು, ಇದನ್ನೆಲ್ಲ ನೀವು ತೋರಿಸ್ತಾ ಇದ್ದೀರಿ. ಅದನ್ನ ಮಾತ್ರ ನೀವೇನು ಮಾಡ್ತಾ ಇದ್ದಂಥದ್ದು ನಾವು ನೋಡ್ತಾ ಇದ್ವಿ. ಆದ್ರೆ ಈ ದಿವಸ ಒಂಥರ ಬೇರೆ ಏನೋ ಒಂದು ವಿರುದ್ಧ ದಿಕ್ಕಿನಲ್ಲಿ ನೀವು ಮಾತಾಡ್ತಾ ಇದ್ದೀವಿ. ಅಂತ ಅಂದ್ರೆ ನೀವು ಆ ಒಂದು ಜಾಗನ ಆಕ್ರಮಿಸ್ಕೊಂಡಿದ್ದೀರಿ. ಅವನು ಏನೀಗ ನಡೆದೋಯ್ತಲ್ಲ ಅಂತ ಅನ್ನುವಂಥ ಒಂದು ಈ ಪ್ರಕರಣವನ್ನ ಯಾಕೀಗ ಆಯ್ತು ಅಂತ ಅನ್ನುವಂಥದ್ದಕ್ಕೆ ನಿಮಗೂ ತುಂಬಾ ಆಸಕ್ತಿ ಇದೆ. ಯಾಕೆ ಇದ್ರೊಳಗಡೆ ದುಂಪುಟ ಮನುಷ್ಯ, ಕಾರಣ ಏನು ಇದ್ರೊಳಗಡೆ ಬರೋದಕ್ಕೆ? ಆಮೇಲೆ ಈಸ್ ನಾಟ್ ಎನ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್, ಈಸ್ ಎ ಬಿಗ್ ಮ್ಯಾನ್ ಆಕ್ಚುಲಿ. ಇನ್ ಆಕ್ಟರ್, ಇನ್ ಫಿಲಂ ಇಂಡಸ್ಟ್ರಿನಲ್ಲಿ ಇವನಿಂದ ಸಾವಿರಾರು ಜನ ಊಟ ಮಾಡುವಂತವ್ರಿದ್ರು, ತುಂಬಾ ಜನ ನಂಬ್ಕೊಂಡಿದ್ರು, ಆಮೇಲೆ ಹಲವಾರು ಜನಗಳ ಕೆಲಸಗಳು ಸಿಕ್ತಿತ್ತು. ಇದನ್ನ ಆ ಮಟ್ಟಕ್ಕಿದ್ದಂತ ಈ ಮನುಷ್ಯ ಬಹಳ ಒಂದು ಸಣ್ಣ ವಿಚಾರ, ಅದೇನು ಬಹಳ ದೊಡ್ಡ ವಿಚಾರ ಅಂತ ನಾವು ಹೇಳುವುದೇ ಇಲ್ಲ. ಈಗಿನ ಸೋಷಿಯಲ್ ಮೀಡಿಯಾ ಏನು ಕಾಲದಲ್ಲಿ, ಇದು ಇಷ್ಟೊಂದು ವಿಜೃಂಭಿಸ್ತಾ ಇರುವಂತ ಕಾಲದಲ್ಲಿ ಕೆಟ್ಟದ್ದಿದೆ, ಒಳ್ಳೇದಿದೆ, ಅದ್ರೊಳಗಡೆ ಏನೇನೆಲ್ಲ ಬೇಕೋ ಎಲ್ಲ ಇದೆ, ಏನೇನು ಬೇಡವೋ ಎಲ್ಲ ಇದೆ ಅದರಲ್ಲಿ. ಅದನ್ನ ಯಾರು ಜನಗಳು ನಾವು ಅದನ್ನ ದೂಷಿಸಿದ್ರೆ ಪ್ರಯೋಜನ ಆಗುದಿಲ್ಲ. ಅದ್ರಲ್ಲಿ ಏನು ಒಳ್ಳೇದಿರ್ತದೋ ಅದನ್ನ ತಗೋಬೇಕು, ಕೆಟ್ಟದಿರುವಂಥದ್ದನ್ನ ಬಿಟ್ಟಾಕ್ಬೇಕು. ಅದು ನಾವಾಗ ಕೆಲಸ ಮಾಡ್ಕೊಂಡು ಬಂದ್ರೆ ಎಲ್ಲರೂ ಸಹ ಸೇಫ್ ಆಗಿರ್ತಾರೆ. ಅಂಥದ್ರ ಮಧ್ಯ ಇಂಥದ್ದೊಂದು ಸಣ್ಣ ಘಟನೆ, ಅವರ ಒಂದು ಸಂಬಂಧಿಸಿದ ಒಂದು ಹುಡುಗಿಗೆ, ಒಂದು ಹೆಣ್ಣು ಮಗಳಿಗೆ ಒಂದು ಮೆಸೇಜ್ ಹೋಗ್ತು. ಆ ಮೆಸೇಜು ಅವಳು ತಲುಪಾದ್ಮೇಲೆ ಅದು ಇನ್ನೊಬ್ಬನಿಗೆ ನೋಡಿ ಈ ತರ ಮಾಡಿದ್ದಾನೆ ಅಂತ ಅನ್ನುವಂಥದ್ದನ್ನ ಕೊಟ್ಟಂತದ್ರಲ್ಲಿ ಅದು ಈ ಮನುಷ್ಯನ ಕೈಗೆ ಸಿಕ್ಕಿ, ಈ ಬಹಳ ಮೇರು ನಟನ ಕೈಗೆ ಸಿಕ್ಬಿಟ್ಟಾಗ ಅದಕ್ಕೆ ಆ ಥರ ತಲೆ ಕೆಡಿಸ್ಕೊಂಡು ಹುಚ್ಚುನ್ ಥರ ಆಡ್ತಕ್ಕಂಥದ್ದಕ್ಕೆ ರಿಯಾಕ್ಷನ್ ಮಾಡಿದ್ನಲ್ಲ, ಅದೇ ದೊಡ್ಡ ತಪ್ಪು. ಬೇರೆ ಇನ್ನೇನೂ ತಪ್ಪಲ್ಲ. ಯಾವುದೋ ಒಂದು ಯಕಶ್ಚಿತ್ತು, ಒಂದು ಸಣ್ಣ ಯಾವುದೋ ಒಬ್ಬ ತಲೆ ಸರಿ ಇದ್ದವನೋ, ತಲೆ ಕೆಟ್ಟವನೋ, ಸರಿ ಇದ್ದವನೋ, ಬುದ್ಧಿವಂತನೋ, ಯಾರೋ ಒಬ್ಬ ಮೆಸೇಜ್ ಕಳಿಸಿದ್ದಕ್ಕೆ ಇಷ್ಟೊಂದು ಬೇಗ ರೆಸ್ಪಾನ್ಸ್ ಮಾಡಿ ಅದಕ್ಕೊಂದು ಟೀಮ್ ತಯಾರು ಮಾಡಿ ಅವನನ್ನು ಅಲ್ಲಿಂದ ಕರ್ಕೊಂಡು ಇಲ್ಲಿಗೆ ಬನ್ನಿ ಅಂತ ಹೇಳುವಂತಹ ಒಂದು ತಲೆನಲ್ಲಿ ಯೋಚನೆ ಬಂದಿದೆ ಅಂತಂದ್ರೆ, ನನ್ನ ಲೆಕ್ಕದಲ್ಲಿ ಮನುಷ್ಯನಿಗೆ ತಲೆ ಮೇಲೆ ಶನಿ ಬಂದು ಕೂತ್ಕೊಂಡಿಲ್ಲ, ಇಡೀ ದೇಹನೇ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾನೆ ಶನಿ ಮಹಾತ್ಮ ಬಂದು. ತಲೆ ಮೇಲೆ ಕೂತ್ಕೊಂಡಿದ್ರೆ ಏನೋ ಸ್ವಲ್ಪ ಜಾರಿಸ್ಬಿಟ್ಟಿದ್ರೆ ಕೆಳಗೆ ಬಿದ್ದೋಗ್ಬಿಡ್ತಿದ್ನೇನೋ. ಈ ಮನುಷ್ಯನ ಇವನೇ ಆಹ್ವಾನ ಮಾಡ್ಕೊಂಡ್ಬಿಟ್ಟಿದ್ದಾನೆ ಶನಿ ಮಹಾತ್ಮನ. ಬಪ್ಪ ನೀನು ನನ್ ಒಳಗ್ ಸೇರ್ಕೊಬಿಡು, ಮೇಲಿದ್ರೆ ಮಲಿಕೊಂಡಾಗ ಅಲ್ಲಿ ಓಡೋಗ್ಬಿಡು, ಒಳಗ್ ಸೇರ್ಕೊಬಿಡು ಸೇರ್ಸ್ಕೊಂಡ್ಬಿಟ್ಟಿದ್ದಾನೆ. ಇದು ಮಾಡ್ಕೊಂಡಿರುವಂತದ್ದು ಯಾರೇ ಒಬ್ಬ ಮನುಷ್ಯ ನೋಡಿದ್ರೆ ಇದು ಸ್ವಯಂಕೃತ ಅಪರಾಧ ಅಂತ ಅನ್ನುವಂಥದ್ದು ಅನ್ನಿಸ್ತದೆ. ಆ ಒಂದು ಸಣ್ಣ ಒಂದು ಘಟನೆಗೆ ಬಂದಾದ್ಮೇಲೆ ಆ ಒಂದು ಏನು ಶೆಡ್ಡು, ಅದು ಈ ಏನು ಫೈನಾನ್ಸರ್ಗಳು ಹಣಗಳನ್ನ ಕೊಟ್ಟಿರ್ತಾರೋ ಆ ಹಣಗಳನ್ನ ಕಟ್ತಾ ಇರ್ತಕ್ಕಂಥವ್ರನ್ನ ವೆಹಿಕಲ್ಗಳನ್ನ ತಗೊಂಡು ಬಂದು ಅಲ್ಲಿ ಸೀಸ್ ಮಾಡಿ ಇಟ್ಕೊಳ್ತಾರೆ. ಅಂತ ಒಂದು ಶೆಡ್ ಒಳಗಡೆ ಕರ್ಕೊಬಂದು ಇವನನ್ನ ಅಲ್ಲಿ ತರ್ತಾ ಇರ್ಬೇಕಾದಾಗ್ಲೇನೆ ಒಂದು 50-60 ಜನ ಅಲ್ಲಿ ಸೇರ್ಕೊಂಡು ಅವನು ಬರುವಷ್ಟೊತ್ತಿಗೆ ಅವನಿಗೆ ಬೇಕಾದಷ್ಟು ತದಕಿ ಏನ್ ಹಿಂಗ್ ಮಾಡಿದ್ದಿ ಅಂತಲ್ಲ ಅಂತ ಹೇಳ್ಬಿಟ್ಟು ಅಂತ ಜೊತೆನಲ್ಲಿ ಇನ್ನೊಂದಷ್ಟು ಬಾಹುಬಲಿಗಳನ್ನ ಕರ್ಕೊಂಡು ಒಂದು ದೊಡ್ಡ ವಾನರ ಸೇನೆ ಕರ್ಕೊಂಡು ಜೊತೆನಲ್ಲಿ ಬಂದು ಅವನಿಗೆ ಆ ಒಂದು ಏನು ಪ್ರಲಾಪಗಳು ಹೇಳ್ತಾರಲ್ಲ, ಆ ಧೂರ್ತ ಪ್ರಲಾಪಗಳನ್ನ ಆ ಹೆಣ್ಮಗಳನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಅವನ ಮೇಲೆ ಬಿದ್ದು ಅವನಿಗೆ ಏನೆಲ್ಲ ಅವನಿಗೆ ಇದು ಮಾಡ್ಬೇಕು, ಒಂದು ತೋರಿಸ್ಬೇಕು, ಒಂದು ಬಲ ಪ್ರಯೋಗ ಮಾಡ್ಬೇಕು, ಅದನ್ನೆಲ್ಲ ಮಾಡುವಂತ ಸಮಯದಲ್ಲಿ ಶೂಟಿಂಗ್ ತರ, ಹೌದು, ಮಾಡುವಂತ ಸಮಯದಲ್ಲಿ ಏಟ್ ಬೀಳ್ತೋ
ಅವಾಗ ಸತ್ತೋಗ್ಬಿಟ್ನೋ ಅದು ತನಿಖೆಯಿಂದ ಬರುತ್ತೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಯಾವ ಕಾರಣಕ್ಕೂ ಮಾತಾಡ್ತಾ ಇಲ್ಲ. ತನಿಖೆನೇ ಬೇರೆ ಕ್ರಮದಲ್ಲಿ ಹೋಗ್ತಾ ಇರ್ತದೆ. ಅದೇ ಒಂದು ಪ್ರೊಸೀಜರ್ ಇರುತ್ತೆ. ಅವ್ರು ಏನು ಮಾಡಬೇಕು, ಈ ಎವಿಡೆನ್ಸ್ಗಳು ಯಾಕೆ ಮಾಡಬೇಕು, ಅಲ್ಲಿ ಏನಿತ್ತು, ಯಾರ್ಯಾರು ಹೊಡೆದ್ರು, ಆ ಮೆಗ್ಗರ್ ಅಂತ ಅಂದ್ಬಿಟ್ಟು ಅಂತ, ಅದೇನು ಬ್ಯಾಟ್ರಿ ಓರಿಯೆಂಟೆಡ್ ಮೆಗ್ಗರ್ ಅದು. ಅದು ಆ ಕಾಲದಲ್ಲಿ ದಪ್ಪ ಟೆಲಿಫೋನ್ ಬತ್ತಿತ್ತು ನೋಡಿ, ಕಪ್ಪುದು ITI ಅದ್ರೊಳಗಡೆ ಒಂದು ಮ್ಯಾಗ್ನೆಟಿಕ್ ಒಂದು ಇದಿರುತ್ತೆ, ಏನು ಮೋಟ್ರ್, ಸಣ್ಣ ಮೋಟ್ರ್ ಅಲ್ಲ, ಒಂದು ಮ್ಯಾಗ್ನೆಟಿಕ್ ಸೇರಿಸಿ ಅದಕ್ಕೆ ಹಾಕೊಂಡು ಒಂದು ಒಳಗಡೆಗೆ ಒಂದು ಹ್ಯಾಂಡ್ಲ್ ಮಾಡಿಬಿಟ್ಟು ಈಗ ತಿರ್ಗಿಸಿ ಅದಕ್ಕೆ ಪಾಸಿಟಿವ್ ನೆಗೆಟಿವ್ ಕೊಟ್ಟರೆ ಅದು ಅವ್ನಿಗೆ ಯಾರಿಗಾರು ಕೊಟ್ಟಾಗ ಏನಾಗ್ತದೆ, ಒಂದು ಮೈಲ್ಡ್ ಕರೆಂಟ್ ಬರುತ್ತೆ. ಅದು ಪಾರ್ಟ್ ಸುಟ್ಟು ಹೋಗುದಿಲ್ಲ, ಅದು ಏನು ಆಗಲ್ಲ, ಬರೀ ಮೈಲ್ಡ್ ಬರುತ್ತೆ ಅಷ್ಟೇ. ಅವ್ರಿಗೆ ಭಯ, ಜೀವ ಹೋಗಿರಲ್ಲ, ಜೀವ ಯಾವ ಕಾರಣಕ್ಕೂ ಅದರಿಂದ ಹೋಗಲ್ಲ. ಯಾವಾಗ ಅದಾದ ತಕ್ಷಣನೇ ಅಲ್ಲಿಗೊಂದು ಸ್ಟೇಜ್ ಆಯ್ತು, ಸುಮಾರು ಜನ ಇದ್ರು, ಸುಮಾರು ಜನ ಬಂದ್ರು, ಸುಮಾರು ಜನ ಹೋಗ್ತಾ ಇದ್ರು, ಎಲ್ಲ ಆಗ್ಬಿಟ್ಟಾದ್ಮೇಲೆ ಸಾಯಂಕಾಲ ಆಗ್ತಾ ಆ ಮನುಷ್ಯನ ಸುಮಾರು ಒಂದು 6:30 7 ಗಂಟೆ ಅಷ್ಟೊತ್ತಿಗೆ, ಅಂದ್ರೆ ನಮ್ಗೇನು ಗೊತ್ತಾಗ್ತದೋ ಆ ವೇಳೆಯಲ್ಲಿ ಅವನು ಸತ್ತೋಗ್ಬಿಟ್ಟಿದ್ದಾನೆ ಅನ್ನುವಂಥದ್ದು ಇವ್ರಿಗೆಲ್ಲ ಗೊತ್ತಾಯ್ತು. ಗೊತ್ತಾದ ತಕ್ಷಣನೇ ಎಲ್ಲ ಟೋಟಲಿ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಎಲ್ಲಿಗೆ ತಗೊಂಡು ಹೋಗೋದು ಬಾಡಿನ, ಇಲ್ಲೇ ಬಿಟ್ಬಿಡುದಾ, ಇಲ್ಲ ಇನ್ನೇನು ಮಾಡೋದು, ಇಲ್ಲಿ ಬಿಟ್ಬಿಟ್ರೆ ಇಲ್ಲಿ ಪೊಲೀಸರುಗಳಿಗೆ ಗೊತ್ತಾದ್ರೆ ಹಿಡ್ಕೊಬಿಡ್ತಾರಲ್ಲ, ಹೀಗೆ ಒಂದು ಬೇರೆ ಬೇರೆ ಥರದ್ದಾದಂಥ ಪ್ಲ್ಯಾನ್ಗಳು ಅವರಲ್ಲಿ ಪ್ರಾರಂಭ ಆಗಿದ್ದಾವೆ. ಆಮೇಲೆ ಇವರೆಲ್ಲ ಕೆಲವು ಜನ ಯಾರ್ಯಾರು ಬೇಕೋ ಅವರೆಲ್ಲ ಹೋಗ್ಬಿಟ್ಟು ಮೈಸೂರು ಹೋಟ್ಲು ಸೇರ್ಕೊಬಿಡ್ತಾರೆ. ಅಲ್ಲಿ ಕೂತ್ಕೊಂಡು ಮ್ಯಾನೇಜ್ ಮಾಡೋಕೆ ಶುರು ಮಾಡ್ತಾರೆ ಎಲ್ಲ ಶೋಗಳನ್ನ. ಏನು ಮಾಡೋದು, ಯಾರಿಗೆ ಮಾತಾಡೋದು, ಇದನ್ನು ಕಮ್ಮಿ ಮಾಡೋದು ಹೆಂಗೆ. ಆಮೇಲೆ ಇದು ನಡೆದಿರುವಂಥದ್ದು ಬೇರೆ ಥರ ಒಂದು ನಡೆದಿದೆ, ಒಂದು ಕಿಡ್ನಾಪಿಂಗ್ ಅಂತ, ಅದನ್ನು ಬಿಂಬಿಸಿ ಪೊಲೀಸರುಗಳಿಗೆ ಇದ್ದಂಗೆ ಒಂದು ಕತೆ ಕಟ್ಟೋದು. ಆಮೇಲೆ ನೋಡೋಣ ಅಂದ್ಬಿಟ್ಟು ಎಲ್ಲ ಹೊಟ್ಟೋಗ್ತಾರೆ. ಇವರು ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅವತ್ತೇನು ಮಾಡ್ತಾರೆ, ಇವರೆಲ್ಲ ದುಡ್ಡುಗಳು ಕೊಟ್ಬಿಟ್ಟು ಒಂದಷ್ಟು ಜನಕ್ಕೆ ಒಪ್ಕೊಳ್ಳಿ, ನೀವು ನಾವಿದ್ದೀವಿ ಬಿಡಿಸ್ಕೋತೀವಿ ಅಂತೇಳಿ. ಅಂದರೆ ಬಾಡಿನ ಅವತ್ತೊಂದು ದಿವಸ ಅವ್ರಿಗೊಂದು 5-5 ಲಕ್ಷ ರೂಪಾಯಿ ಕಾಸು ಕೊಟ್ಬಿಟ್ಟು, ನೀವು ಎಲ್ಲಾದರೂ ಯಾರಿಗೂ ಸಿಗೋದು ಬೇಡ, ತಗೊಂಡೋಗಿ ಬಾಡಿ ಬಿಸಾಕ್ಬಿಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಅವ್ರು ಕರ್ಕೊಂಬಂದ್ರಲ್ಲ ಆ ಮನುಷ್ಯ ನಾರ್ಮಲ್ ಆಗಿರ್ತಾರೆ. ಚಿತ್ರದುರ್ಗದಿಂದ ಬರಬೇಕಾದಾಗ ಮನುಷ್ಯ ನಾರ್ಮಲ್ ಆಗಿರ್ತಾರೆ. ಸತ್ತೋಗ್ಬಿಟ್ಟಾದ್ಮೇಲೆ ಬಾಡಿ ಹಾಕೊಂಡು ಹೋಗ್ತಾನೆ, ಅಬ್ನಾರ್ಮಲ್ ಆಗಿಬಿಡ್ತಾರೆ. ಯಾವುದೇ ಮನುಷ್ಯ ಅಬ್ನಾರ್ಮಲ್ ಆಗಿಬಿಡ್ತಾರೆ. ಮನುಷ್ಯ ಬಾಡಿ ಇದೆ ಅಂದರೆ ಅವನು ಏನೇನೋ ತಪ್ಪು ಮಾತಾಡೋಕೆ ಶುರು ಮಾಡ್ತಾನೆ. ಆಮೇಲೆ ರಸ್ತೆನೇ ಕಾಣಿಸಲ್ಲ, ಸೈಕಾಲಜಿನೇ ಚೇಂಜ್. ಅವನು ಮೈಸೂರು ಕಡೆಗೆ ಹೋಗ್ಬೇಕು ಅಂದ್ರೆ ಇದ್ರ ಕಡೆಗೆ ಹೋಗ್ತಾನೆ, ಕೋಲಾರ ಕಡೆಗೆ ಹೋಗ್ತಾನೆ. ಈ ತರ ಅವ್ರ ಬಯಾಲಜಿಕಲಿ ಚೇಂಜ್ ಆಗ್ಬಿಡ್ತಾನೆ ಅವನ ಒಬ್ಬನ ಮನುಷ್ಯನ ಮನಸ್ಥಿತಿ. ಅವಾಗ ಎಲ್ಲಿ ತಗೊಂಡು ಹೋಗ್ಬೇಕಿದ್ದ, ಏನ್ ಮಾಡ್ಬೇಕು ಅವ್ರಿಗೆ ಏನು ಗೊತ್ತಾಗಲ್ಲ. ಅಪ್ಪ ಶಿವನೇ ಇಲ್ಲೇ ಸಿಕ್ಕ ನೋಡಿದ್ರೆ ಮೋರಿ ಇದ್ದಾಗ ತಳ್ಳು ಉಳಿಸ್ಬಿಡಮೇಲೆ ಏನಾಗ್ಬಿಡ್ತದೆ, ಫಸ್ಟ್ ಕಾರಿಂದ ಆಚೆ ತಳ್ಬಿಡೋಣ, ರಾಮಾಯಣ ಬೇಡ, ನಮ್ಗೆ ಗೊತ್ತಾಗೋದು ಬೇಡ, ಯಾರಿಗೂ ಗೊತ್ತಾಗೋದು ಬೇಡ, ಹಾಕ್ಬಿಟ್ಟು ಹೊಟ್ಟೋಗ್ಬಿಡೋಣ, ಇನ್ನೇನು ನೀರಲ್ಲಿ ಹೋದ್ರೆ ಎಲ್ಲೋ ಕೊಚ್ಕೊಂಡೋಗಿ ಏನು ತಿಂದುಬಿಡ್ತದೆ ಅಂದ್ಬಿಟ್ಟು ಅವ್ರ ತಲೆನಲ್ಲಿ ಬಂತು. ಆಗಿಲ್ಲ, ಫುಟ್ಪಾತಲ್ಲಿ ಉಳಿಸ್ಬಿಟ್ಟು ಹೊಟ್ಟೋಗ್ಬಿಟ್ರು. ಅದಾದಮೇಲೆ ಮಾರನೇ ದಿವಸಕ್ಕೆ ಬಾಡಿ ಗೊತ್ತಾಯಿತು. ಯಾರು ಪೊಲೀಸರು ಹೋದ್ರು, ಆ ಒಂದು ಸಣ್ಣ ಇನ್ಫಾರ್ಮೇಷನಿಂದ ಅವನು ಯಾರು ಅಂತ ಗೊತ್ತಾಯಿತು, ಇಂಥವನು ಅಂತ ಗೊತ್ತಾದದ್ದು. ಇಂಥವನಂತೆ ಯಾರೋ ಚಿತ್ರದುರ್ಗದ ಕಡೆಯವನಂತೆ ಅಂತ ಸಣ್ಣ ವಿಚಾರಗಳು ಬರೋಕ್ಕೆ ಶುರುವಾಯಿತು. ಆಗಲೇ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು. ತಕ್ಷಣ ಏನು ಮಾಡ್ಬಿಟ್ರು, ಈ ಪ್ರಕರಣದಲ್ಲಿ ನಾವು ಹುಡ್ಕೊಂಡು ಬಂದ್ಬಿಡ್ತಾರೆ. ಇವಾಗ ಅವ್ರ ಮನೆಯವ್ರ ಹತ್ರ ಹೋದ್ರೆ ಮೊಬೈಲ್ ಕೊಡ್ತಾರೆ, ಮೊಬೈಲ್ ಕೊಟ್ಟಾದ್ಮೇಲೆ ಯಾರ್ಯಾರು ಫೋನ್ ಮಾಡಿದ್ರು ಪತ್ತೆ ಮಾಡ್ಕೊಂಡು ನಮ್ಮನ್ನು ಹಿಡಿದು ಬಿಡ್ತಾರೆ ಅನ್ನುವಂಥದ್ದು ಆಗಲೇ ಒಂದು ಅಡ್ವಾನ್ಸಾಗಿ ಯೋಚನೆ ಮಾಡಿ ಒಂದು 4 ಜನನ ರೆಡಿ ಮಾಡಿ ನಾವೇ ಮಾಡಿದ್ದು ಅವನನ್ನು ಕರ್ಕೊಂಡು ಬಂದ್ವಿ. ಅಲ್ಲಿಂದ ಹಣಕಾಸಿನ ವ್ಯವಹಾರ ಇತ್ತು, ನಮಗೂ ಅವ್ರಿಗೆ ಕೊಟ್ಟಿರಲಿಲ್ಲ. ಇಲ್ಲಿಗೆ ಬರ್ತಾ ಕಾರಲ್ಲಿ ಅವನಿಗೆ ಒಂದು 4-5 ಏಟು ಹೊಡೆದ್ವಿ. ಅಷ್ಟಕ್ಕೆ ಅವ್ನು ಸತ್ತೋಗ್ಬಿಟ್ಟ. ರಸ್ತೆಯಲ್ಲಿ ಬಿಸಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ಅವರು ಸರೆಂಡರ್ ಆಗ್ತಾರೆ ಕಾಮಾಕ್ಷಿ ಪಾಳ್ಯ. ಆಗಲೇ ಹಿಂದಿನ ದಿವಸ ಆ ಕೇಸು ಪ್ರಕರಣ ದಾಖಲಾಗಿರುತ್ತೆ. 201 ಮತ್ತು 302 ಮರ್ಡರ್ ಕೇಸ್ ಒಳಗಡೆ ಪ್ರಕರಣ ದಾಖಲಾಗಿ ತನಿಖೆನಲ್ಲಿರುತ್ತೆ. ಆಗ ಪೊಲೀಸ್ ಅವ್ರಿಗೇನು ಅಂದರೆ, ಈಗ ಹೋದ ತಕ್ಷಣ ಅಕ್ಯೂಡ್ಗಳು ಯಾವಾಗ ಹೇಳ್ತಾರೋ ಒಂಥರ ತಿರುಪ್ತಿ ಲಡ್ಡು ಸಿಕ್ತಂಗೆ. ಇಲ್ಲೇ ಸಿಗಾಕಬಿಟ್ರಲ್ಲ ನಮಗೆ, ಫೈನ್ ಅಪ್ಪ ದೇವ್ರು ಒಳ್ಳೇದು ಮಾಡಿದಪ್ಪ, ಇಲ್ಲ ಯಾವನೇ ಎಲ್ಲಿ ಹುಡುಕೋದು ಇವನ್ನ ಯಾರು ಮಾಡಿದ್ರು ಅಂತ ಅಂದ್ಬಿಟ್ಟು ಎಲ್ಲ ಪೊಲೀಸರಿಗೂ ಅದೊಂದು ಇರ್ತದೆ. ಇಷ್ಟು ಬೇಗ ಸುಲಭ ಆಗ್ಬಿಡ್ತಲ್ಲ ನಮ್ಗೆ ಅಕ್ಯೂಡ್ ಸಿಕ್ಬಿಟ್ರಲ್ಲ ಅಂತ. ಕೊನೆಗೆ ಅವರೆಲ್ಲ ವಿಚಾರ ಮಾಡಿದ್ರು, ಎಲ್ಲ ಕೇಳಿದ್ರು, ಎಲ್ಲ ಆಯಿತು. ಹೌದು ಸರ್, ನಾವೇ ಮಾಡಿದ್ದು, ನಮ್ಗೆ ದುಡ್ಡು ಕೊಡ್ಬೇಕಾಗಿತ್ತು ಸರ್, ಇವನು ಅದಕ್ಕೆ ಎತ್ತಾಕೊಂಡು ಬಂದ್ವಿ ಸರ್ ಅವನಿಗೆ ಚಿತ್ರದುರ್ಗದಿಂದ. ಏನಿತ್ತು ಎಲ್ಲ ಹೇಳ್ಬಿಟ್ಟು ಅವ್ರು ಏನು ಎಷ್ಟೆಷ್ಟು ಬೇಕೋ ಅಷ್ಟನ್ನ ನೀಟಾಗಿ ಕನ್ವಿನ್ಸ್ ಮಾಡುವಷ್ಟನ್ನ ಪೊಲೀಸವ್ರಿಗೆ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಈ ವಿಚಾರ ಸೀನಿಯರ್ ಆಫೀಸರ್ಗಳಿಗೆ, ಸರ್ ಅಕ್ಯೂಡ್ಗಳು ಸಿಕ್ಬಿಟ್ಟಾಗಿ ಅವರೇ ಬಂದ್ಬಿಟ್ರು ಸರ್, ವಾರಂಟಿ ಸರೆಂಡರ್ ಆಗ್ಬಿಟ್ರು, ಬಂದ್ಬಿಟ್ಟಿದ್ದಾರೆ ಅಂದಾಗ ಇವು ಸೀನಿಯರ್ ಆಫೀಸರ್ಗಳಿಗೆ ACP ಮತ್ತು DCP ಅವ್ರಿಗೆ ಎಲ್ಲೋ ಒಂದು ಸಣ್ಣ ಸಂಶಯ ಬಂದಿದೆ ಅವ್ರಿಗೆ. ಇದು ಹೆಂಗ್ರಿ, ಇದು ಹೆಂಗ್ ಬಂದ್ಬಿಡ್ತಾರೆ ಇವರು, ಈ ಥರ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಟ್ಟವ್ರು ಏಕ್ದಮ್ ನೆಕ್ಸ್ಟ್ ಡೇಗೆ ಏನೂ ಮಾಡಲಿಲ್ಲ. ಯಾರು ಆರೋಪಿತರು ಅಂತಲೂ ಗೊತ್ತಿಲ್ಲ, FIR ಯಾರು ಅಂತಲೂ ಗೊತ್ತಿಲ್ಲ, ಯಾರು ನೋಡಿಲ್ಲ. ಈಗ ಏನೂ ಇಲ್ಲದವರು ಹೇಗೆ ಒಂದೇ ದಿವಸಕ್ಕೆ ಹೆಂಗೆ ಏಕ್ದಮ್ ಬಂದ್ಬಿಡ್ತಾರೆ ಇಂಥ ಕೇಸ್ಗಳಲ್ಲಿ. ಅಪರೂಪ, ಯಾರು ಬರಲ್ಲ ಹಂಗೆ.
ಬೇರೆ ತರ ಮರ್ಡರ್ ಕೇಸ್ಗಳಲ್ಲಿ ಬರ್ತಾರೆ, ಯಾರು ಈ ರೌಡಿ ಮರ್ಡರ್ ಕೇಸ್ಗಳಲ್ಲಿ. ಅದು ಅವ್ರಿಗೆ ಸಣ್ಣ ಸಂಶಯ ಬಂತು, ಅವ್ರು ಬಂದು ಇಂಟ್ರಾಗೇಷನ್ ಪ್ರಾರಂಭ ಮಾಡಿದ್ರು. ಒಬ್ಬೊಬ್ಬನೇ ಕೇಳೋಕೆ ಶುರು ಮಾಡಾದ್ಮೇಲೆ ಬೇರೆ 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 ವರ್ಷನ್ಸ್ಗಳು ಪ್ರಾರಂಭ ಆಯಿತು. ಆಮೇಲೆ ಇವ್ರ ಆಫೀಸರ್ಗಳಿಗೆ ಡೌಟ್ ಬಂದಾದ್ಮೇಲೆ ಇಮಿಡಿಯೇಟಾಗಿ ಅವರು ನಂಬರ್ಗಳು, ಫೋನ್ಗಳೇನಿದಾವೋ ಅವ್ರ ಕಾಲ್ ಡೀಟೇಲ್ಸ್ಗಳು ತಗೊಳಕ್ಕೆ ಶುರು ಮಾಡಿದ್ರು. ಆಮೇಲೆ ಇವನ್ ಡೀಟೇಲ್ಸ್ ತರಿಸ್ಕೊಂಡ್ರು, ಫೋನ್ ಯಾವುದು, ನಂಬರ್ ಏನು, ಏನು ಕತೆ ಅಂತ, ಇವನು ಯಾರು, ಫೋನ್ ನಂಬರ್ ಏನು ಅಂತ ಇಮಿಡಿಯೇಟಾಗಿ ತರಿಸ್ಕೊಂಡ್ರು. ಎಲ್ಲ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋದ ತಕ್ಷಣನೇ ಒಂದು ದೊಡ್ಡ ನೆಟ್ಟು ಇವ್ರದ್ದು, ಬಹಳ ಒಂಥರ ಹೇಳ್ತಾರಲ್ಲ ಪಂಜ ಅಂತ, ಎಲ್ಲ ಕಾಣಿಸ್ಬಿಡ್ತೀವಿ ಅವ್ರಿಗೆ. ಇದ್ರಲ್ಲಿ ಯಾರು ಈ ಮೇನ್ ರೂವಾರಿ, ಯಾರಿಗೆಲ್ಲ ಕಾಂಟ್ಯಾಕ್ಟ್ ಇದೆ, ಮೇನ್ ಒಬ್ಬ ಗ್ಯಾಂಗ್ ಅವನ್ ಇರ್ತಾನಲ್ಲ, ಯಾರ್ಯಾರು ಈಸ್ ದ ಫೆಲೋ, ಈ ಮನುಷ್ಯ ಎಲ್ಲರನ್ನೂ ಮಾನಿಟರ್ ಮಾಡಿದ್ದಾನೆ, ಈ ಮನುಷ್ಯನ ಹಿಡ್ಕೊಬಿಟ್ರೆ ಈ ಮಾನಿಟರ್ ಮಾಡಿರೋರು ಯಾರು ಅಂತ ಗೊತ್ತಾಗ್ಬಿಡುತ್ತೆ ಅಂತೇಳಿ ಅವತ್ತಿನ ಬೆಳಿಗ್ಗೆ ಹೋಗ್ಬಿಟ್ಟು ಅಲ್ಲಿ ರೆಡಿಸನ್ ಬ್ಲೂನಲ್ಲಿ ಏನು ಜಿಮ್ ಮಾಡ್ತಾ ಇರುವಂಥ ಆಸಾಮಿನ ಎತ್ತಾಕೊಂಡು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾದ್ಮೇಲೆ ಇಲ್ಲಿಗೆ ಏನು ಕರ್ಕೊಂಡು ಹೋಗ್ತಾ ಇದ್ದಾರೆ, ಬೇರೆ ಎಲ್ಲೆಲ್ಲೂ ಸಿಗಾಕೊಂಡಾಗ ಹೇಳ್ದಂಗೆ ಹೇಳ್ಬಿಟ್ಟು ಹಂಗಾಗಲ್ಲ ಮರ್ಡರ್ ಕೇಸಲ್ಲಿ. ಸತ್ಯ ಹೇಳ್ತೀಯಾ ಇಲ್ಲ ನೋಡಪ್ಪ ಅಂತಾನೆ ಕೇಳ್ತೀವಿ ನಾವು. ನೀನೇನೇ ಮಾಡಿದ್ದೀವಿ ಅಂತೆಲ್ಲ ಗೊತ್ತು ನಮಗೆ, ನೀನು ಸುಮ್ಮನೆ ಅನಾವಶ್ಯಕವಾಗಿ ತೊಂದರೆ ಮಾಡಬೇಡ, ಇದರಲ್ಲಿ ಏನೇನು ನಡೀತು ಅಂತ ಹೇಳಿದ ತಕ್ಷಣನೇ ಒಂದು ಸ್ವಲ್ಪ ಮುಚ್ಕೊಂಡು ಹೇಳ್ಬಿಡ್ತಾರೆ ಎಲ್ಲನೂ. ಆಮೇಲೆ ಯಾವಾಗ ವಿಚಾರಣೆ ಮಾಡ್ತಾ ಒಂದೊಂದು ಸ್ವಲ್ಪ ಒಳಗೆ ಮುಚ್ಚಿಟ್ಕೊಂಡಿದ್ದಲ್ಲ, ಇನ್ನೂ ಒಂದು 40% ಮುಚ್ಚಿಟ್ಕೊಂಡಿದ್ದ, 60% ಹೇಳಿದ್ದ. ಯಾವಾಗ ಇವ್ರನ್ನೆಲ್ಲ ಇಟ್ಕೊಂಡು ಕರ್ಕೊಂಡು ಬಂದು ಮುಖ ತೋರಿಸ್ತಾರಲ್ಲ ಇವ್ರನ್ನೆಲ್ಲ, ಆವಾಗ 100% ಒಪ್ಕೊಬಿಡ್ತಾನೆ. ಒಪ್ಕೊಳ್ಳೇಬೇಕಲ್ಲ, ಇವರೆಲ್ಲ ಆಗಲೇ ಕಬ್ಜಾಗ್ ಬಂದ್ಬಿಟ್ಟವ್ರೆ ಅಂದ್ರೆ ಇವ್ರ ಪೂರ್ತಿ ಕೇಸ್ ಗೊತ್ತಾಗ್ಬಿಟ್ಟದೆ ಅಂತ ಇವರೆಲ್ಲ ತಿಳ್ಕೊಬಿಟ್ಟಿದ್ದಾರೆ. ಇನ್ನೇನು ನಾನು ಮುಚ್ಚಿಟ್ಕೊಂಡು ಮಾತಾಡಿದ್ರೆ ಏನು ಪ್ರಯೋಜನ ಆಗಲ್ಲ ಅಂತೇಳಿ ಅವಾಗ ಸತ್ಯನ ಹೊರ ಹಾಕೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟು ಮಾನಿಟರ್ ಮಾಡ್ತಾರೆ. ಆ ಬಾಡಿ ಎತ್ಕೊಂಡು ಹೋಗಿ ಒಂದಷ್ಟು ಜನ, 3 ಜನ 4 ಜನ ಹೋಗಿ ನೀವು ಸರೆಂಡರ್ ಆಗ್ಬಿಡಿ, ತಗೊಂಡೋಗಿ ಅವ್ರಿಗೊಂದು ದುಡ್ಡು ಕೊಟ್ಬಿಡಿ 10 ಲಕ್ಷ ರೂಪಾಯಿನ. ಅವ್ರು ಒಪ್ಕೊಬಿಡ್ತಾರೆ, ಅವ್ರು ಹೇಳ್ಬಿಡ್ತಾರೆ. ಒಪ್ಕೊಬಿಟ್ಟಾದ್ಮೇಲೆ ಅವರೆಲ್ಲ ಹೇಳ್ಬಿಟ್ಟಾದ್ಮೇಲೆ ಇಲ್ಲಿ ನಿಂತೋಗ್ತದೆ. ಅದು ಒಂಥರ ಪಿಕ್ಚರಲ್ಲಿ ಮಾಡ್ತಾರೆ ನೋಡಿ, ಹಿಂಗ್ ಮಾಡ್ಬಿಡ್ಬೋದು ಅಂತ ಒಂಥರ ಸ್ಕ್ರಿಪ್ಟ್ ಬರೆದಿದ್ದಾರೆ ಇದೆಲ್ಲ. ಆ ಸ್ಕ್ರಿಪ್ಟ್ ತರ ಮಾಡ್ಕೊಂಡು ಹೋಗಿದ್ದಾರೆ. ಯಾರೋ ಒಬ್ಬ ಸ್ಕ್ರಿಪ್ಟ್ ರೈಟರ್ ಜೊತೆನಲ್ಲಿ ಚೆನ್ನಾಗಿರೋ ಇದ್ದಾನೆ ಅಂತ ಕಾಣಿಸ್ತದೆ. ಇಂಥ ಸ್ಕ್ರಿಪ್ಟ್ ರೈಟರ್ಗಳಿಂದ ನೀವು ಜೀವನ ಹಾಳಾಗೋಗ್ತಾ ಇರೋದು. ಈ ಬ್ಯಾಡ್ ಸ್ಕ್ರಿಪ್ಟ್ ರೈಟರ್ ಇದಾರಲ್ಲ, ಇವ್ರಿಗೆ ಎಲ್ಲಿವರೆಗೂ ಇವನು ಉಲ್ಟಾ ತಿರ್ಕೊಂಡು ಬಲಿ ಹಾಕಲ್ವೋ, ಇವನು ಅಡ್ಡೆ ಒಳಗಡೆ ಎಲ್ಲಿವರೆಗೂ ಈ ಸ್ಕ್ರಿಪ್ಟ್ ರೈಟರ್ಗಳು ಇರ್ತಾರೋ ಇಂಥವ್ರು, ಅಲ್ಲಿವರೆಗೂ ಜೀವನ ಹಿಂಗೆ ಯಾವ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಬರೀ ಇದೇ ತರ ಮಾತುಗಳು, ತಗಡೆ ಇದೆ, ನನ್ನ ಮಗ ಎಂತವನು, ಬರೀ ಇಂಥ ಮಾತುಗಳೇನೆ. ನೋಡಿ, ಒಬ್ಬ ಮನುಷ್ಯ ಈ ಮಟ್ಟಕ್ಕೆ ಹೋದಾಗ ಬೆಳಿಗ್ಗೆ ಬಾಗಿಲು ತೆಗೆದು ನಿಂತರೆ ಕ್ಯೂ ನಿಂತಿರ್ತಾರೆ ದುಡ್ಡು ಸೂಟ್ ಕೇಸ್ ಇಟ್ಕೊಂಡು ಅವನಿಗೆ, ಹೌದಲ್ವಾ? ಯಾರಿಗ ಅದೃಷ್ಟ ಇದೆ ಹೇಳಿ? ನನಗೊಂದು ಕಾಲ್ ಶೀಟ್ ಕೊಡು, 5 ವರ್ಷ ಆದ್ರೂ ಪರವಾಗಿಲ್ಲ, 4 ವರ್ಷ ಆದ್ರೂ ಪರವಾಗಿಲ್ಲ, ಬೆಳಿಗ್ಗೆ ಬಾಗಿಲು ತಗೊಂಡು ಈಚೆ ಬಂದ್ರೆ ಸೂಟ್ ಕೇಸ್ ದುಡ್ಡು ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತ ಅನ್ನುವಂಥವ್ರು ಎಂತ ಒಬ್ಬ ಮನುಷ್ಯನಿಗೆ ಬಂದಾಗ ಅವನ ಯಾವ ಮಟ್ಟದಲ್ಲಿ ಅವನ ಅದನ್ನ ಮೇಂಟೈನ್ ಮಾಡ್ಬೇಕಾಗಿತ್ತು ಹೇಳಿ ಡೆಕೋರಮ್ನ. ಅಂದ್ರೆ ಡೆಕೋರಮ್ ಮೇಂಟೈನ್ ಮಾಡೋಕ್ಕಾಗ್ಲಿಲ್ಲ. ದುರಾಂಕಾರದ ಪರಮಾವಧಿ ಆಕಾಶಕ್ಕೆ ಹೋಗ್ಬಿಡ್ತು. ನನ್ನನ್ನು ಬಿಟ್ರೆ ಇನ್ನೇನಿಲ್ಲ ಬಿಡು, ಇನ್ಯಾರು ಇಲ್ವೇ ಇಲ್ಲ, ನಾನೇ ಫೈನಲ್ ಇಲ್ಲಿ ನಮ್ಮ ಶ್ರೀಗಂಧ ಕೌಲಲ್ಲಿ, ನಾನೇ ಕೌಲ್, ಇದಕ್ಕೆ ಬೇರೆ ಇನ್ಯಾರು ಇಲ್ಲ, ಇದಕ್ಕೆ ಸೆಕ್ಯೂರಿಟಿ ನಾನೇ. ಹಂಗೆ ಇರ್ಬೋದಿತ್ತು, ಹಂಗೆ ಇರ್ತಿದ್ದ, ಅದನ್ನ ಮೇಂಟೈನ್ ಮಾಡ್ಕೊಂಡು ಹೌದು, ನಾನು ಹೇಳಿದ್ದೆ ರೂಲು ಅನ್ನೋ ತರ ಬಾಳ್ಬೋದಿತ್ತು. ಹೌದೌದೌದೌದು.